ಸೊ ಇತ್ತೀಚೆಗೆ ಸಿನಿಮಾಗಳ ಸಂಖ್ಯೆನೂ ಕಡಿಮೆ ಇದೆ. ಸೊ ಥಿಯೇಟರ್ಗಳನ್ನ ಮೊದ್ಲಿನ ತರ ನಡೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಸರ್? ಇವನ್ ತುಂಬಾ ಜನ ನಿಮ್ಮ ಅಂಡರ್ ವರ್ಕರ್ಸ್ ಇರ್ತಾರೆ, ಸೊ ಅವ್ರಿಗೂ ಕೂಡ ಫ್ಯಾಮಿಲೀಸ್ ಇರುತ್ತೆ. ಸೊ ಥಿಯೇಟರ್ಗಳಲ್ಲಿ ಈ ತರ ಚಿತ್ರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ರೆ, ಬರುವ ಜನಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದ್ರೆ, ಸೊ ಥಿಯೇಟರ್ನ ಮೇಂಟೈನ್ ಮಾಡೋದು ಹೇಗಿದೆ ಸರ್? ಈಗ ಸಿಬ್ಬಂದಿಗಳನ್ನ ಕೂಡ ಮೇಂಟೈನ್ ಮಾಡಬೇಕು, ನೀವು ಆಗುತ್ತಾ? ಯಾವುದೇ ಬಿಸ್ನೆಸ್ ಆದ್ರೂ ಒಂದು ಓನರ್ದು ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ ನಡೆಯೋದಿಲ್ಲ. ಅದೇ ರೀತಿ ನಾವು ದಿನನಿತ್ಯ ಒಬ್ಬ ಓನರ್ ಆಗಿ ಬಂದು ಥಿಯೇಟ್ರಲ್ಲಿ ಕೂತು ಇಲ್ಲಿದ ಆಗು ಹೋಗುಗಳನ್ನ ಕರೆಕ್ಟಾಗಿ ಹಿಂದೆ ಮುಂದೆ ಮೇಲೆ ಕೆಳಗೆ ಉದ್ದ ಆಳ ಅಗಲ ಎಲ್ಲ ನೋಡಿದ್ರೇನೆ ಅದನ್ನ ಮುಂದುವರಿಸ್ಕೊಂಡು ಹೋಗೋಕ್ಕಾಗೋದು. ಅದು ಎಲ್ಲಕ್ಕಿಂತ ಮೇಲೆ ನನಗೆ ಕನ್ನಡದಲ್ಲಿ ಪದ ಸಿಗ್ತಾ ಇಲ್ಲ, ಪ್ಯಾಷನ್ ಬೇಕು. ಥಿಯೇಟರ್ ಬರೀ ಮನಿ ಆಸ್ಪೆಕ್ಟ್ ಇಟ್ಕೊಂಡು ನಾನು ನಡೆಸ್ತೀನಿ ಅಂತಂದ್ರೆ ಆಗೋದಿಲ್ಲ. ಸ್ವಲ್ಪ ಪ್ಯಾಷನೇಟ್ ಆಗಿ ಎಮೋಷ್ನಲ್ ಆಗಿ ಥಿಯೇಟರ್ಗೆ ಇನ್ವಾಲ್ವ್ ಆದ್ರೇ ಥಿಯೇಟ್ರನ್ನ ಮೇಂಟೈನ್ ಮಾಡ್ಲಿಕ್ಕಾಗೋದು, ಥಿಯೇಟ್ರನ್ನ ರನ್ ಮಾಡ್ಲಿಕ್ಕಾಗೋದು. ಮತ್ತು ನೀವು ಹೇಳಿದಾಗೆ ಅಫ್ಕೋರ್ಸ್ ನಾ ಹೇಳದ್ನಲ್ಲ, ಬದಲಾವಣೆ, ಆ ಬದಲಾವಣೆ ತಕ್ಕಂತೆ ಎಲ್ಲ ಬದಲಾವಣೆಗಳು ಆಗಬೇಕು, ಬದಲಾವಣೆ ತಗೊಳ್ಬೇಕು. ಈಗ ಬದಲಾವಣೆ ಅಂತ ಹೇಳಿದ ತಕ್ಷಣ ಅಯ್ಯೋ ಈ ಬದಲಾವಣೆಗೆ ನನಗೆ ಆಗೋದಿಲ್ಲ ಅಂದರೆ ಬಾಕ್ಲಾಕ್ಬೇಕು. ಇಲ್ಲ, ಬದಲಾವಣೆನ ಅನುಸರಿಸೋದಕ್ಕೆ ನಾವು ಏನು ಮಾಡಬೇಕು ಅದನ್ನು ಹುಡುಕಬೇಕು ಅಂತಂದರೆ ಅದೇನು ಫಾರ್ಮುಲಾ ಬರೆದಿಟ್ಟಿಲ್ಲ ಯಾರೂ. ಮುಂಚೆ ಇತ್ತು, ಆ ಫಾರ್ಮುಲಾ ಇತ್ತು, ಥಿಯೇಟರ್ನ ಹೀಗೆ ನಡೆಸ್ಬೋದು ಅಂತ ಹೇಳಿ. ಬಟ್ ಈಗ ಏನಾಗ್ತಾ ಇದೆ, ಎಲ್ಲ ಬದಲಾವಣೆಗಳು ಇರೋದ್ರಿಂದ ಈಗ ನಮ್ದೇನೆ ಥಿಯೇಟರ್ಸ್ನಲ್ಲಿ ಕನ್ನಡ ಚಿತ್ರರಂಗದ್ದೇ ಅಥವಾ ಎಂಟೈರ್ ಚಿತ್ರರಂಗ, ಇಂಡಿಯಾ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿ ಮಾತಾಡೋದಾದ್ರೆ, ಮುಂಚೆ ಒಂದೊಂದು ಪ್ರಿಂಟ್ಗೆ ಡಿಜಿಟಲ್ ಫಾರ್ಮ್ಯಾಟ್ ಬರೋದಕ್ಕಿಂತ ಮುಂಚೆ ಇವತ್ತು ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಥಿಯೇಟರ್ ನಲ್ಲಿ ತೋರಿಸ್ತಾ ಇದೀವಿ. ಮುಂಚೆ ಪ್ರಿಂಟ್ ಫಾರ್ಮ್ಯಾಟ್ ಅಲ್ಲಿ ಇದ್ದಾಗ ಒಂದೊಂದು ಪ್ರಿಂಟ್ಗೆ 60,000 to 90,000 ರೂಪಾಯಿ ಡಿಪೆಂಡಿಂಗ್ ಆನ್ ಅದರದ್ದು ಕ್ವಾಲಿಟಿ ಆಫ್ ದಿ ಫಿಲ್ಮ್ ರೀಲ್, ಲೆಂತ್ ಆಫ್ ದಿ ಪಿಕ್ಚರ್, ಇದ್ರ ಮೇಲೆ ಕಾಸ್ಟಿಂಗ್ ಇತ್ತು. ಡಿಜಿಟಲ್ ಬಂದಾದ್ಮೇಲೆ ಅದು ಇದೇ ಹೊಟ್ಟೋಯ್ತು. ಏನು, ಮುಂಚೆ 100 ಪ್ರಿಂಟ್ ಹಾಕ್ಬಿಟ್ರೆ ಬದು ದೊಡ್ಡ ಪಿಕ್ಚರ್ ಅಂತ ಲೆಕ್ಕಾಚಾರ. ಅಂಡ್ ಅದನ್ನ ಫಸ್ಟ್ ಮಾಡಿ ತೋರಿಸಿದವ್ರು ಅಗೇನ್ ರವಿಚಂದ್ರನ್ ಸರ್ 120 ಪ್ರಿಂಟ್ಸ್ ಆಟ್ ಅ ಟೈಮ್ ರಿಲೀಸ್ ಮಾಡಿದ್ದು, ತೋರಿಸಿದ್ದವ್ರು ಈ ತರ ಮಾಡಬಹುದು ಅಂತ ಹೇಳಿ ಅದನ್ನ ಫಾಲೋ ಮಾಡಿದ್ರು. ಬಟ್ ಡಿಜಿಟಲ್ ಬಂದಾಗ ಇವತ್ತು ಏನಾಗಿದೆ, ಆಟ್ ಎ ಶಾಟ್ 300 ಸ್ಕ್ರೀನ್, 350 ಸ್ಕ್ರೀನ್, 400 ಸ್ಕ್ರೀನ್ ಥ್ರೂ ಔಟ್ ದಿ ವರ್ಲ್ಡ್ ರಿಲೀಸ್ ಮಾಡಬಹುದು ನೀವು. ಆ ಡಿಜಿಟಲ್ ಚೇಂಜ್ ರೆವಲ್ಯೂಷನ್ ಅದು. ಮುಂಚೆ ಏನಾಗೋದು, ಮೈಸೂರಿನಲ್ಲಿ ರಿಲೀಸ್ ಆಗಿ 1 ವಾರನೋ 2 ವಾರ ಆದ್ಮೇಲೆ ನಂಜನಗೂಡ್ಗೆ ಹೋಗ್ತಾ ಇತ್ತು, ಗುಂಡಲ್ಪೇಟೆಗೆ ಹೋಗ್ತಾ ಇತ್ತು, KR ನಗರಕ್ಕೆ ಹೋಗ್ತಾ ಇತ್ತು. ಇವತ್ತು ಮೈಸೂರಿನಲ್ಲಿ 7ನೇ ತಾರೀಕು ರಿಲೀಸ್, ನಂಜನಗೂಡ್ನಲ್ಲೂ 7ನೇ ತಾರೀಕು ರಿಲೀಸ್, KR ನಗರದಲ್ಲೂ 7ನೇ ತಾರೀಕು ರಿಲೀಸ್, ಬಿಳಿಕೆರೆ ಅನ್ನೋ ಒಂದು ಗ್ರಾಮ ಪ್ರದೇಶದಲ್ಲೂ 7ನೇ ತಾರೀಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಚೇಂಜ್ಗೆ ಪ್ರೊಡ್ಯೂಸರ್ಸು ಅನುಸರಿಸ್ಕೊಳ್ಳೋಕೆ ತಯಾರಾದ ಮೇಲೆ ಈ ಬೇರೆ ಬದಲಾವಣೆಗಳಿಗೂ ತಗೊಳ್ಳೇಬೇಕಾಗ್ತದೆ. ಈಗ ಸೌಂಡ್ ರೆಕಾರ್ಡಿಂಗು ಅಷ್ಟೇ, ಮುಂಚೆ ಒಂದು ಮೋನೋ ರೆಕಾರ್ಡಿಂಗ್ ಅಂತ ಇರೋದು, ನಂತರ ಸರೌಂಡ್ ಸಿಸ್ಟಮ್ ಬಂತು. ಇವತ್ತು ಡಿಜಿಟಲ್ ಸೌಂಡ್ ನಲ್ಲಿ ನಿಮಗೆ 7.1 ಬೇಕಾ, 9.1 ಬೇಕಾ, ಮಲ್ಟಿ ಚಾನಲ್ ದಟ್ ಈಸ್ ಅರೋರಾ ಸಿಸ್ಟಮ್ ಬೇಕಾ, ಏನ್ ಬೇಕು ಅದನ್ನ ಮಾಡೋ ಸಾಧ್ಯತೆ ಇದೆ. ಅಂಡ್ ಅದು ಅಷ್ಟೇ ಒಂದು ಏನು ಮೆಕ್ಯಾನಿಕಲ್ ಪ್ರೊಜೆಕ್ಟರ್ ಇಂದ ಡಿಜಿಟಲ್ ಪ್ರೊಜೆಕ್ಟರ್ಗೆ ಇವತ್ತು ಬಂದಿದ್ದೀವಿ. ಮುಂಚೆ ಮೆಕ್ಯಾನಿಕಲ್ ಪ್ರೊಜೆಕ್ಟರ್ ಇದ್ದಾಗ 5 ರಿಂದ 8 ಕಿಲೋವ್ಯಾಟ್ ಒಂದು ಪ್ರೊಜೆಕ್ಟರ್ಗೆ ಬೇಕಿತ್ತು ನಮ್ಗೆ ಪವರ್ ಸಪ್ಲೈ. ಇವತ್ತು 3 ಕಿಲೋವ್ಯಾಟ್ ನಲ್ಲಿ ಪ್ರೊಜೆಕ್ಟರ್ ಓಡುತ್ತೆ. ಮತ್ತೆ ಅವತ್ತು ಶಿಫ್ಟಿಂಗ್ ಅನ್ನೋದೊಂದಿತ್ತು ಪ್ರಿಂಟ್ದು. ಪ್ರಿಂಟ್ ಇದ್ದಾಗ ಶಿಫ್ಟಿಂಗ್, ಗಾಯತ್ರಿನಲ್ಲೂ ಅದೇ ಪಿಕ್ಚರ್, ಪ್ರಭಾನಲ್ಲೂ ಅದೇ ಪಿಕ್ಚರ್, ಇಲ್ಲ ಗಾಯತ್ರಿನಲ್ಲೂ ಅದೇ ಪಿಕ್ಚರ್, ವುಡ್ಲ್ಯಾಂಡ್ಸ್ ನಲ್ಲಿ ಅದೇ ಪಿಕ್ಚರ್ ಇದ್ರೆ ನಾನು 10:15 ಶುರು ಮಾಡ್ತೀನಿ ಅಂದ್ರೆ ವುಡ್ಲ್ಯಾಂಡ್ಸ್ ನವರು 10:45 ಅಂತ ಬೋರ್ಡ್ ಹಾಕೋರು. 20 ನಿಮಿಷ 30 ನಿಮಿಷ ಡಿಫರೆನ್ಸ್ ಇಟ್ಟು 20 ಮಿನಿಟ್ಸ್ ಪಿಕ್ಚರ್ ರನ್ ಆಗಿ ಇಲ್ಲಿಂದ ಒಬ್ಬ ಆಟೋದಲ್ಲಿ ಇದೇ ಹೊಟ್ಟೋಗಿದೆ. ಒಬ್ಬ ಆಟೋ ಡ್ರೈವರ್ ಅಥವಾ ಒಬ್ಬ ಏನು ಸೈಕಲ್ ನಲ್ಲಿ ಅಥವಾ ಸ್ಕೂಟರ್ ನಲ್ಲಿ ತಗೊಂಡೋಗಕ್ಕೆ ಅಂತ ಅವನಿಗೊಂದು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇತ್ತು. ಅದು ಹೊಟ್ಟೋಗಿದೆ. ಈ ತರ ಬದಲಾವಣೆಗಳನ್ನೆಲ್ಲ ತಗೊಂಡ್ ಬಂದಿದೀವಿ. ಇವತ್ತು ಬದಲಾವಣೆ ಕೇಳ್ತಾ ಇದೆ. ಅವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಂದು ಟೈಮ್ ನಲ್ಲಿ ಇದೇ ಪರ್ಸೆಂಟೇಜ್ ಸಿಸ್ಟಮ್ ನಲ್ಲಿ ಇತ್ತು. 80, ಹೌದು, ಎಲ್ಲ ಇವತ್ತುವರೆಗೂ ಹಿಂದಿ ಇಂಗ್ಲಿಷ್ ಪಿಕ್ಚರ್ಗಳೆಲ್ಲರೂ ಅವ್ರು ಕೊಡೋದೇ ಪರ್ಸೆಂಟೇಜ್ ಸಿಸ್ಟಮ್ ನಲ್ಲಿ. ಅವತ್ತಿಂದಾನು ಇವತ್ತುವರೆಗೂ ನಮ್ಮ ಕನ್ನಡ ತಮಿಳು ರೀಜನಲ್ ಅಂತ ಏನು ಹೇಳ್ತೀವಿ, ಅದರಲ್ಲಿ
ಎಂಬತ್ತನೇ ಇಸ್ವಿನಲ್ಲಿ ಬದಲಾವಣೆ ಬಂತು. ಈ ಪರ್ಸೆಂಟೇಜ್ ಬದಲು ಥಿಯೇಟರ್ದು ಫಿಕ್ಸ್ಡ್ ಚಾರ್ಜಸ್ ಅಂತ ತಗೊಳ್ಳಿ. ಓಕೆ. ಕನ್ನಡದಲ್ಲಿ ಥಿಯೇಟರ್ ಬಾಡಿಗೆ ಅಂದ್ಬಿಡ್ತಾರೆ. ಬಾಡಿಗೆಗಂತೂ ಕೊಡೋದಿಲ್ಲ, ಯಾಕಂದ್ರೆ ನಡೆಸ್ತಾ ಇರೋರು ನಾವೇ. ಪಿಕ್ಚರ್ನ ಇಲ್ಲಿ ಸ್ಕ್ರೀನ್ ಮಾಡ್ತೀವಿ, ಅದಕ್ಕೊಂದು ಫಿಕ್ಸ್ ಚಾರ್ಜ್ ಅಂತ ತಗೊಳ್ಳಿ ಅಂತ ಹೇಳಿ ಆ ಬದಲಾವಣೆ ಬಂತು. ಅದು ಅವತ್ತು ಬದಲಾವಣೆ ಬಂದಿದ್ದೇನಕ್ಕೆ, ಥಿಯೇಟರ್ನವ್ರು ಒಳ್ಳೇದು, ಥಿಯೇಟರ್ನವ್ರಿಗೂ ಒಳ್ಳೇದಾಗತ್ತದ್ರಿಂದ ಪ್ರೊಡ್ಯೂಸರ್ಗೆ ಡಿಸ್ಟ್ರಿಬ್ಯೂಟರ್ಗೆ ಒಳ್ಳೇದಾಗತ್ತೆ ಅಂತ. ಯಾಕಂದ್ರೆ ಅವತ್ತು ಅಷ್ಟು ಜನ ಬರ್ತಾ ಇದ್ರು. ನಾನು ಹೇಳಿದೆ ಜನ ಜಾತ್ರೆ ಎಕ್ಸಾಕ್ಟ್ಲಿ. ಇವತ್ತು ಕಾಲ ಬದಲಾಗಿದೆ. ಆ ಬದಲಾವಣೆ ತಕ್ಕಂತೆ ನಾವು ನಮ್ಮ ಬಿಸ್ನೆಸ್ ಏನು ಸಿಸ್ಟಮ್ ಇದೆ ಆ ಸಿಸ್ಟಮ್ನ ಚೇಂಜ್ ಮಾಡ್ಕೋಬೇಕು, ಆ ಚೇಂಜ್ಗೆ ಅಳವಡಿಸ್ಬೇಕು. ಒಂದು. ಎರಡನೇದು, ಪ್ರೊಡಕ್ಷನ್ನಲ್ಲೂ ಕೂಡ ಆ ಚೇಂಜಸ್ಗಳು ಬರಬೇಕು, ಬದಲಾವಣೆಗಳು ತರಬೇಕು. ಇಲ್ಲ ಅಂದ್ರೆ ಕಷ್ಟ ಇದೆ ಅಮ್ಮ ಮುಂದಕ್ಕೆ ಹೋಗ್ತಾ ತುಂಬಾ ಕಷ್ಟ. ಈಗ ಅದರ್ ಲ್ಯಾಂಗ್ವೇಜ್ ಒಂದು ಟೈಮ್ನಲ್ಲಿ ಅದರ್ ಲ್ಯಾಂಗ್ವೇಜ್ ಡಾಮಿನೇಷನ್ ಇತ್ತು. ಕನ್ನಡ ಚಿತ್ರರಂಗ 60s 70s ನಲ್ಲೆಲ್ಲ ನೋಡಿದಾಗ ಅದರ್ ಲ್ಯಾಂಗ್ವೇಜ್ ಡಾಮಿನೇಷನ್ ಇತ್ತು. ಇಂಗ್ಲಿಷ್ದು ಡಾಮಿನೇಷನ್ ಇತ್ತು, ಹಿಂದಿದು ಇತ್ತು, ತಮಿಳಿಂದ ಇತ್ತು, ತೆಲುಗಿಂದ ಇತ್ತು. ಅದನ್ನೆಲ್ಲ ಹೊಡೆದಾಡ್ಕೊಂಡು ಕನ್ನಡ ಗೆದ್ಕೊಂಡು ಬಂದಿದೆ ಕನ್ನಡ ಇಂಡಸ್ಟ್ರಿ. ಅದನ್ನ ಇವತ್ತಿನ ಬದಲಾವಣೆಗೆ ನಾವು ಆ ಬದಲಾವಣೆಗಳನ್ನ ಅಡಾಪ್ಟ್ ಮಾಡಿಕೊಂಡು ಮುಂದೆ ತಗೊಂಡು ಹೋಗೋ ಜವಾಬ್ದಾರಿ ಥಿಯೇಟರ್ ಮಾಲೀಕರ ಮೇಲೆ ಮಾತ್ರ ಅಲ್ಲ, ಎಲ್ಲರೂ ಇಂಡಸ್ಟ್ರಿನಲ್ಲಿರೋರು ಎಲ್ಲರೂ. ಅದು ಟೆಕ್ನಿಷಿಯನ್ ಇರ್ಬೋದು, ಆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲರ ಮೇಲೂ ಇದೆ. ಅದನ್ನ ಎಲ್ಲರೂ ನಾವು ಬದಲಾವಣೆಗೆ ಹೊಂದಿಕೊಂಡು ಬದಲಾವಣೆಗಳನ್ನ ಒಪ್ಕೊಂಡು ಬದಲಾವಣೆ ತಂದು ಮುಂದೆ ಹೋಗೋದ್ರಲ್ಲಿ ಅರ್ಥ ಇದೆ. ನಾನು ಇದ್ರ ಮಧ್ಯೆ OTT ಪೈರಸಿಯಿಂದ ಏನಾದರೂ ನಮ್ಮ ಥಿಯೇಟರ್ಗೆ ಏನಾದರೂ ಏಟ್ ಬೀಳ್ತಾ ಇದೆಯಾ ಸರ್? ಪೈರಸಿಯಿಂದ ಇತ್ತು, ಈಗ ಪೈರಸಿದು ಕಮ್ಮಿ ಆಗಿಬಿಟ್ಟಿದೆ. ಯಾಕಂದ್ರೆ ಎಲ್ಲ ನಿಮಗೆ ಯೂಟ್ಯೂಬು ಮತ್ತೆ ಇನ್ನೊಂದು ಯಾವುದೋ ಪ್ಲಾಟ್ಫಾರ್ಮ್ನಲ್ಲಿ ಡೈಲಿ ಮೋಷನ್ ಅಂತ ಹೇಳಿ ಯಾವುದೋ ಒಂದಿದೆ ಪ್ಲಾಟ್ಫಾರ್ಮ್, ಡೈಲಿ ಮೂವಿ ಮೋಷನ್ ಅಂತೇನೋ ಒಂದಿದೆ, ಯೂಟ್ಯೂಬ್ನಲ್ಲಿ ಹಾಕ್ತಾರೆ. ಪೈರಸಿ ಆಸ್ ಸಚ್ ಆಗ ಮುಂಚೆ ಏನ್ ಬರ್ತಾ ಇತ್ತು CD ಪೈರಸಿ ಅಂತ ಏನಾಗ್ತಾ ಇತ್ತು ಅದು ಇಲ್ಲ. ಇವತ್ತು ಆಲ್ಮೋಸ್ಟ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ ಅದು. ಯಾಕಂದ್ರೆ ಎಲ್ಲ ಮೊಬೈಲ್ ನಲ್ಲಿ. ಮತ್ತೆ ಇನ್ನೊಂದೇನಾಗಿದೆ, ಮೊಬೈಲ್ ಥಿಯೇಟರ್ ನಲ್ಲಿ ಮೊಬೈಲ್ ಜಾಮರ್ ಹಾಕಿರ್ತೀವಿ, ಬಟ್ ರೆಕಾರ್ಡಿಂಗ್ ಜಾಮ್ ಮಾಡ್ಲಿಕ್ಕೆ ಆಗಲ್ಲ. ಕೂತ್ಕೊಂಡು ರೆಕಾರ್ಡ್ ಮಾಡೋರು ಇದಾರೆ, ಒಂದ್ ಸೀನ್ ರೆಕಾರ್ಡ್ ಮಾಡಿ ಹಾಕ್ಬಿಡ್ತಾರೆ, ಮೇನ್ ಹಾಕ್ಬಿಡ್ತಾರೆ. ಅದು ಒಂದು ರೀತಿನಲ್ಲಿ ಪ್ರಮೋಟ್ ಮಾಡೋ ಕೆಲಸನೂ ಆಗತ್ತೆ ಪಿಕ್ಚರ್, ಇನ್ನೊಂದು ರೀತಿನಲ್ಲಿ ಡಿಮೋಟ್ ಮಾಡೋ ಕೆಲಸನೂ ಆಗ್ತಾ ಇದೆ. ಎರಡೂ ಆಗತ್ತೆ ಇದರಿಂದ. ಬಟ್ ಈ OTT ಥ್ರೆಟ್ ಏನಿದೆ ಅದು ನಾವು ಸೃಷ್ಟಿ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ಹೊರತು ಅದು ಆಕ್ಚುಯಲ್ ಥ್ರೆಟ್ ಅಲ್ಲ. ಆ ಥ್ರೆಟ್ ಅನ್ನೋದು ಇದ್ದಿದ್ದು ಯಾವಾಗ ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಈ ಕೋವಿಡ್ ಆದ್ಮೇಲೆ 2 ವರ್ಷ ನಮಗೆ ಆ ಥ್ರೆಟ್ ಅನ್ನೋದು ಇತ್ತು. ಬಟ್ ಈಗ ಏನಾಗ್ತಾ ಇದೆ, ಅವ್ರದೇ ಪ್ರೊಡಕ್ಷನ್ ಹೇಳದ್ನಲ್ಲ, ಅವ್ರ ಪದಾರ್ಥ ಇದ್ದಾಗ ಇನ್ನೊಬ್ಬನ ಪದಾರ್ಥಕ್ಕೆ ಯಾರು ಅವ್ರು ಆಸೆ ಪಡೋದಿಲ್ಲ. ಮತ್ ಅವ್ರು ಅದನ್ನ ತಗೊಳ್ಳಿ ಅಂತ ನಮ್ಮ ನಿರ್ಮಾಪಕರಾಗ್ಲಿ ವಿತರಕರಾಗ್ಲಿ ಆ ಒಂದು ಮಾರ್ಕೆಟ್ ಇದೆ, ಅದನ್ನ ಬೇಸ್ ಅಂತ ಹೇಳಿ ಕನ್ಸಿಡರ್ ಮಾಡದೆ ಥಿಯೇಟರ್ಗಳಿಗೆ ಹಾಕಿ ಆದಾಯ ತೆಗೆದು ಕೊಡಿ OTTಗೆ ಎಡಿಷನಲ್ ಅಂತ ಹೇಳ್ಬೋದು. ಸೊ ಈಗ ಯಾವುದೇ ಮೂವಿ ಥಿಯೇಟರ್ ನಲ್ಲಿ 25 ದಿನ ಕಂಟಿನ್ಯೂಸ್ ಆಗಿದ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅನ್ನುವಂತ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, 25 ದಿನ ಇರ್ಬೇಕು ಅಂದ್ರೆ ಪಿಕ್ಚರ್ ಚೆನ್ನಾಗಿರ್ಲೇಬೇಕು ಮೇಡಮ್. ಅದೇ ಈ ಚೆನ್ನಾಗಿಲ್ಲ ಅಂದ್ರೆ 25 ದಿನ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಕೆಲವುದು ಒಂದೇ ದಿನಕ್ಕೆ ತೆಗೆದಿರುವಂತದ್ದು ಇದೆ. ನಾವು ಆತರನೂ ಇದೆಯಾ ಒಂದೇ ದಿನಕ್ಕೆ? ಜನನೇ ಬರ್ದೇ ಇದ್ರೆ, ಫಸ್ಟ್ ಓಪನಿಂಗ್ ಶೋಗೆ ಜನ ಇಲ್ಲದೆ ಇದ್ರೆ ಏನ್ ಮಾಡ್ತೀರಾ? ರಿಕ್ವೆಸ್ಟ್ ಏನಾದ್ರು ಬರುತ್ತೆ ಸರ್ ಸಿನಿಮಾದವ್ರ ಕಡೆಯಿಂದ? ಸರ್ ಒಂದು 1 ವೀಕ್ ಹಂಗೆ ವೇಟ್ ಮಾಡಿ ಅಟ್ಲೀಸ್ಟ್ ಜನ ಬರ್ಬೋದು. ಇಲ್ಲ, ಅದಕ್ಕೂ ಜೊತೆ ಕೊಟ್ಟಿದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಈ ಹೊಸ ಸ್ಟಾರ್ಸ್ ಪಿಕ್ಚರ್ ಬಂದಾಗ ಸರ್ ಇಲ್ಲ ಸರ್ ಈ ವಾರ ಫುಲ್ ಪುಷ್ ಮಾಡಿ ನೋಡೋಣ, ಅದಕ್ಕೂ ಜೊತೆ ಕೊಟ್ಟಿದೀವಿ. ಎಲ್ಲಾ ಇದರಲ್ಲಿ ಅಂದ್ರೆ ಎಲ್ಲಾ ಥಿಯೇಟರ್ನವರು ಮಾಡೇ ಇರ್ತಾರೆ ಅದನ್ನ ಅಂತ ಹೇಳೋದಿಲ್ಲ. ಸುಮಾರು ಥಿಯೇಟರ್ನವರು ಆತರ ಜೊತೆ ಕೊಟ್ಟಿದ್ದಾರೆ, ಪ್ರೊಡ್ಯೂಸರ್ಸ್ಗೂ ಕೊಟ್ಟಿದ್ದಾರೆ, ಡೈರೆಕ್ಟರ್ಸ್ ಇದು ಡಿಸ್ಟ್ರಿಬ್ಯೂಟರ್ಸ್ಗೂ ಜೊತೆ ಕೊಟ್ಟಿದ್ದಾರೆ. ಹಾಗೆ ಅವರು ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಸೊ ಕಂಟೆಂಟ್ ಚೆನ್ನಾಗಿದ್ರೆ 25 100 ದಿನ ಬೇಕಾದ್ರೂ ನೀವು ಇಟ್ಕೊಳ್ತೀನಿ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಅಂಚೆ ನಿಮ್ಮ ಪ್ರಕಾರ ಇತ್ತೀಚೆಗೆ 5-6 ವರ್ಷಗಳಲ್ಲಿ 100 days ಓಡಿದಂತಹ ಮೂವೀಸ್ಗಳು ಏನಾದ್ರು ನೆನಪಿದೆಯಾ ನಿಮ್ಗೆ? ಈಗ ಕಳೆದ 3 ವರ್ಷದಲ್ಲಿ 100 days ಯಾವ್ದು ಮಾಡಿಲ್ಲಮ್ಮ. ಯಾವ್ದಿಲ್ಲ, ಅಟ್ಲೀಸ್ಟ್ ಒಂದು 5 ರಿಂದ 6 ವರ್ಷ ಒಂದು ಐ ಥಿಂಕ್ 100 days ಟಚ್ ಮಾಡ್ತು ಅನ್ಸುತ್ತೆ ಕೆಲವು ಸೆಂಟರ್ಸ್ ಮೇಲೆ. ಇನ್ನು ಯಾವ್ದು
ಯಾವ ಪಿಕ್ಚರು 50 ದಿನ ಓಡಿರೋದು ಇದೆ. KGF 2, ರಾಬರ್ಟ್, ಕೋವಿಡ್ ಆದ ನಂತರ ಫಸ್ಟ್ ನಾವು ನೋಡಿದ್ದು ಮೇಜರ್ ಹಿಟ್ ರಾಬರ್ಟ್. ಮರ್ತಿದ್ದಾರೆ ಜನ ಅದನ್ನ. ರಾಬರ್ಟ್ ಒಳ್ಳೆ ಎಂಟರ್ಟೈನಿಂಗ್ ಪಿಕ್ಚರ್, ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ಚೆನ್ನಾಗಿ ತೆಗೆದ್ರು ಪಿಕ್ಚರ್ನ. ಅದು 50 ಡೇಸ್ ಮಾಡಿದ್ರು. ಅದಾದ ನಂತರ ನೋಡಿದ್ದು KGF 2, ಜೇಮ್ಸ್ 50 ಡೇಸ್ ಕ್ರಾಸ್ ಮಾಡ್ತು. ಕೆಲವು ಕಡೆ 100, ಕೆಲವು ಪಾಕೆಟ್ ಏರಿಯಾಸ್ ನಲ್ಲಿ, ಎಲ್ಲ ಕಡೆ ಮಾಡ್ಲಿಲ್ಲ. ಮತ್ತೆ ಒಂದು ರೇಂಜ್ ನಲ್ಲಿ ವಿಕ್ರಾಂತ್ ಋಣ, ಮತ್ತೆ ಕಾಂತಾರ ಹೇಳಾಯ್ತು. ಈಗ ರೀಸೆಂಟ್ ಇದರಲ್ಲಿ ನೋಡಿದ್ರೆ ಕಾಟೇರ, ಇವ್ರದ್ದು ಯಾರ್ದು ಯುವ ಅಂದ್ರೆ 5 ವೀಕ್ಸ್ 6 ವೀಕ್ಸ್ ರನ್ ಆಯ್ತು. ಬಟ್ ಫಾರ್ ನ್ಯೂ ಕಮರ್, ಹೊಸ ಸ್ಟಾರ್ಗೆ ಅದೊಂದು ಒಳ್ಳೆ ಸೈನ್. ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರು ಜನರು ಅಂತ ಹೇಳಿ ನಮ್ಮ ಒಂದು ವಿಷಯ. ಪುನೀತ್ ರಾಜ್ಕುಮಾರ್ ಅವರ ಪ್ಲೇಸ್ ನಲ್ಲಿ ಯುವನ ನೋಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಸಲಗನು 50 ಡೇಸ್ ಕಂಪ್ಲೀಟ್. ಆ ತರ ನಮಗೆ ಏನು ಹಲವಾರು ಪಿಕ್ಚರ್ ಬಂದಿದೆ. ಬಟ್ 100 ಡೇಸ್ ಆಗೋಕ್ ಸಾಧ್ಯತೆಗಳು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈಗ ನಮ್ಮ ಸಿಂಗಲ್ ಸ್ಕ್ರೀನ್ ನಲ್ಲಿ ಇನ್ನೊಂದು ಬಿಸ್ನೆಸ್ ಆಸ್ಪೆಕ್ಟ್ ಬಂದಾಗ, ಸಿಂಗಲ್ ಸ್ಕ್ರೀನ್ ನಲ್ಲಿ ನಾವು ತೋರಿಸೋದು ಒಂದೇ ಪಿಕ್ಚರ್ನ 4 ಶೋ, ಮ್ಯಾಕ್ಸಿಮಮ್ 5 ಶೋ ತೋರಿಸ್ಬೋದು. ಮಲ್ಟಿಪ್ಲೆಕ್ಸ್ನವ್ರು ಏನ್ ಮಾಡ್ತಾರೆ, ಬೆಳಿಗ್ಗೆ ನಾವು ನಮ್ಮ ಒಂದು ಬಿಸ್ನೆಸ್ ಇದರಲ್ಲಿ ಎಲ್ಲರೂ 10 ಗಂಟೆ 10:30 ಶೋ ಸ್ಟಾರ್ಟ್ ಮಾಡ್ತೀವಿ ನಾವು. ಮಲ್ಟಿಪ್ಲೆಕ್ಸಸ್ ನಲ್ಲಿ ನೀವು ಪಿಕ್ಚರ್ ಅದು ಹಿಟ್ ಆಗತ್ತೆ, ದೊಡ್ಡ ಸ್ಟಾರ್ ಪಿಕ್ಚರ್ ಅಂದ ತಕ್ಷಣ ಅವರು 9:30 ಶೋ ಹಾಕ್ತಾರೆ. ಬೆಳಗ್ಗೆ 8 ಗಂಟೆಗೆ ಹಾಕಿರೋದಿದೆ. ರೂಲ್ಸ್ ಪ್ರಕಾರನೇ, ರೂಲ್ಸ್ ಅಲ್ಲಿ ಇದೆ ಅದು. ಅಲ್ಲಗೆ ಏನು ನಮಗೆ ಲೀನಿಯನ್ಸ್ ಕೊಟ್ಟಿದ್ದಾರೆ ಸಿನಿಮಾಟೋಗ್ರಫಿ ರೂಲ್ಸ್ ನಲ್ಲಿ. ಮಾರ್ನಿಂಗ್ ಯು ಕ್ಯಾನ್ ಸ್ಟಾರ್ಟ್ at 8 o'clock. ನೈಟ್ ದ ಲಾಸ್ಟ್ ಶೋ ಶುಡ್ ಸ್ಟಾರ್ಟ್ ಬಿಫೋರ್ 10 o'clock ಅನ್ನೋ ರೂಲ್ ನಲ್ಲಿ ಅವರು ಒಂದೊಂದು ಸ್ಕ್ರೀನ್ ನಲ್ಲಿ 6 ಶೋ 7 ಶೋ ಮಾಡ್ತಾರೆ. ಅದೇನಾಗ್ತಾ ಇದೆ, ಅದು ಆ ನಂಬರ್ ಆಫ್ ಪೀಪಲ್ ಗೆಟ್ಸ್ ಡೈಲ್ಯೂಟೆಡ್. ಇದನ್ನ ನಾನು ಪ್ರೊಡ್ಯೂಸರ್ ಅಥವಾ ಡಿಸ್ಟ್ರಿಬ್ಯೂಟರ್ ಜಾಗದಲ್ಲಿ ನಿಂತು ನೋಡಿ ಹೇಳಬೇಕು ಅಂದಾಗ ಅವ್ರು ಅನ್ಕೊಳ್ತಾ ಇದ್ದಾರೆ ಅದು ಪಿಕ್ಚರ್ ಎಕ್ಸ್ಪ್ಲಾಯ್ಟ್ ಆಯ್ತು, ನನ್ಗೆ ಅಷ್ಟು ಇನ್ಕಮ್ ಜಾಸ್ತಿ ಬಂತು ಅಂತ. ಎಗೇನ್ ಅಲ್ಲಿ ತಪ್ಪು ಎಲ್ಲೇ ಆಗ್ತಾ ಇದೆ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ, ಮಲ್ಟಿಪ್ಲೆಕ್ಸ್ಗೆ ಅವರು ಫಸ್ಟ್ ವೀಕ್ ಅಲ್ಲಿ 50 ಭಾಗ ಕೊಡ್ತಾರೆ, 50% ಶೇರಿಂಗ್. ಸೊ ಅಲ್ಲಿ 20 ಲಕ್ಷ ಸಂಪಾದನೆ ಆದ್ರೆ 10 ಲಕ್ಷ ಅವ್ನು ಹಿಡ್ಕೊಂಡು ಇನ್ ಮಿಕ್ಕಿದ 10 ಲಕ್ಷ ಕೊಡ್ತಾನೆ. ಅದೇ 20 ಲಕ್ಷ ಸಿನಿಮಾ ಥಿಯೇಟರ್ ನಲ್ಲಿ ಸಿಂಗಲ್ ಸ್ಕ್ರೀನ್ ನಲ್ಲಿ ಆದ್ರೆ ನಾವು ಹಿಡ್ಕೊಳ್ಳೋದು 2.5 ಇಂದ 3.5 ಲಕ್ಷದೊಳಗೆ ಒಂದು ಫಿಗರ್. ನಾವು ಏನು ಚಾರ್ಜಸ್ ಅಂತ ಮಾತಾಡಿರ್ತೀವಿ ಅದನ್ನ ಹಿಡಿದು 20 ಲಕ್ಷದಲ್ಲಿ 3 ಲಕ್ಷ ಹಿಡಿದ್ರೆ ಇನ್ನು 17 ಲಕ್ಷ ವಾಪಸ್ ಕೊಡ್ತೀವಿ. ಸೊ ಇವತ್ತು ಈಗ ನಿಮಗೆ ಗೊತ್ತಾಗ್ಬೋದು ಸಿಂಗಲ್ ಸ್ಕ್ರೀನ್ದು ಇದೇನು ಒಂದು ಅಡ್ವಾಂಟೇಜ್ ಏನು, ಇನ್ನೊಂದು ಸಿಂಗಲ್ ಸ್ಕ್ರೀನ್ ಇಂದ ಏನು ಅನುಕೂಲ ಆಗ್ತಾ ಇದೆ ಇಂಡಸ್ಟ್ರಿಗೆ. ಅಟ್ ದ ಸೇಮ್ ಟೈಮ್ ಸಿಂಗಲ್ ಸ್ಕ್ರೀನ್ ತೊಂದರೆಗಳೇನು. ಈ ರೆವೆನ್ಯೂ ಜನರೇಷನ್ ಅವ್ರದ್ದು ನಮಗೆ 50 ಬೇಡ, ಯಾರು ಮಲ್ಟಿಪ್ಲೆಕ್ಸ್ ಕೊಡ್ತಾ ಇರೋದು. ನಮಗೆ ಮಲ್ಟಿಪ್ಲೆಕ್ಸ್ ಉಲ್ಟಾ ಕೊಡ್ಲಿಬೇಕಿದ್ರೆ ಏನು, ಅವರಿಗೆ ಕೊನೆ ವಾರ ಕೊಡೋದು 70-30, 70 ಮಲ್ಟಿಪ್ಲೆಕ್ಸ್ನವ್ರಿಗೆ 30 ಡಿಸ್ಟ್ರಿಬ್ಯೂಟರ್ಗೆ. ಅದನ್ನ ಡಬಲ್ ಉಲ್ಟಾ ಮಾಡಿ, ಅಂದ್ರೆ ಕೆಳಗಿರೋದನ್ನ ಮೇಲ್ ಮಾಡಿ, ಎಡಗಡೆದನ್ನ ಬಲಗಡೆಗೆ ಹಾಕಿ, ಬಲಗಡೆದನ್ನ ಎಡಗಡೆಗೆ ಹಾಕಿ 30-70 ಇಂದ ಸ್ಟಾರ್ಟ್ ಮಾಡಿ ಫಸ್ಟ್ ವೀಕ್. ಥಿಯೇಟರ್ಸ್ ಉಳಿತವೆ. ಆದ್ರೆ ಅದು ಎಲ್ಲಾ ಪಿಕ್ಚರ್ಗೂ ಆ ಫಾರ್ಮುಲಾ ಇಂಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಕಲೆಕ್ಷನ್ ಬೇಸಿಸ್ ಮೇಲೆ ಮಾಡಿಬಿಟ್ರೆ ಇನ್ನೂ ಅನುಕೂಲ. ಈಗ ಒಂದು ಪಿಕ್ಚರ್ ಹೌಸ್ಫುಲ್ ಕಲೆಕ್ಷನ್ 24 ವಾರ ನಡೆಯುತ್ತೆ ಅನ್ನೋದಾದ್ರೆ, 24 ವಾರ ನಡೆದ 24 ಶೋ ಹೌಸ್ಫುಲ್ ನಡೆಯುತ್ತೆ ಅಂತ ಅನ್ನೋದಾದ್ರೆ 24 ಶೋಸ್ ಹೌಸ್ಫುಲ್ ನಡೆದ್ರೆ 25 ಲಕ್ಷ ಕಲೆಕ್ಷನ್ ಬರುತ್ತೆ. ಸೊ ಕಲೆಕ್ಷನ್ ಆಧಾರದ ಮೇಲೆ ಒಂದು ಪರ್ಸೆಂಟೇಜ್ ಫಿಕ್ಸ್ ಮಾಡಿ, ಒಂದು ಟೇಬಲ್ 90 to 100% ಆಫ್ ಹೌಸ್ಫುಲ್ ಕಲೆಕ್ಷನ್ ಬಂದ್ರೆ ಥಿಯೇಟರ್ಸ್ಗೆ ಇಷ್ಟು ಪರ್ಸೆಂಟೇಜ್ ಆಫ್ ರೆವೆನ್ಯೂ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು ಬಂದ್ರು. ಥಿಯೇಟರ್ಸ್ಗಳು ಉಳಿಯತ್ತೆ, ಸ್ಟಾರ್ಸ್ಗಳು ಬೆಳಿತಾರೆ, ಚಿತ್ರರಂಗ ಬೆಳೆಯುತ್ತೆ. ಓವರ್ ಇದೊಂದು ಸೊಲ್ಯೂಷನ್ ಸಿಕ್ಬಿಟ್ರೆ ಓವರ್ ಆಲ್ ಕನ್ನಡ ಸಿನಿಮಾ ಆಸ್ ಇಟ್ ಈಸ್ ಮೊದಲು ಹೇಗಿತ್ತು ಅದೇ ತರ ಬರೋದಕ್ಕೆ ಸಾಧ್ಯತೆಗಳಿದೆ ಸರ್. ಇದೆಲ್ಲವನ್ನ ಓವರ್ ಆಲ್ ಆಗಿ ಥಿಂಕ್ ಮಾಡಿದಾಗ, ಈಗ ನಿಮ್ಗೂ ಕೂಡ ಸಮಸ್ಯೆಗಳಿದೆ, ಇದನ್ನೆಲ್ಲ ಥಿಂಕ್ ಮಾಡಿದಾಗ ಗಣ್ಯರಿಗೆ, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಒಂದು ಗಣ್ಯರಲ್ಲಿ ಏನನ್ನ ಕೇಳ್ಕೊಳ್ತೀರಾ ಸರ್ ಫೈನಲ್ ಆಗಿ? ಅಂದ್ರೆ ವಿಂಗಡಣೆ ಮಾಡಿ ಹೇಳ್ತೀನಿ. ಫಸ್ಟ್ ಆಕ್ಟರ್ಸ್ ಇಲ್ಲಿವರೆಗೂ ನಮಗೆ ಹಿಟ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅವ್ರು ನಮಗೆ ಜೊತೆ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಜೊತೆ ಕೊಟ್ಟಿದ್ದೀವಿ. ದಯವಿಟ್ಟು ಇನ್ನು ಮುಂದಕ್ಕೂ ಅದೇ ರೀತಿಯಾದ ಒಂದು ವರ್ಷಕ್ಕೆ
ರಿಕ್ವೆಸ್ಟ್, ಅದು ಡಿಮ್ಯಾಂಡ್ ಅಲ್ಲ. 2 ಪಿಕ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಇದು ಆಕ್ಟರ್ಸ್ ಹತ್ರ. ಡೈರೆಕ್ಟರ್ಸ್ ಹತ್ರ ದಯವಿಟ್ಟು ಪ್ಯಾನ್ ಇಂಡಿಯಾ ಅನ್ನೋದನ್ನ ತೆಗೆದು ಫಸ್ಟ್ ನಮ್ಮ ಕರ್ನಾಟಕ ಜನರಿಗೆ, ಕನ್ನಡ ಫಿಲಂ ಇಂಡಸ್ಟ್ರಿಗೆ ಬೆಳೆಸೋದಕ್ಕೆ ಏನು ತೆಗಿಬೇಕು ಅದನ್ನ ತೆಗೆದುಕೊಡಿ. ಪ್ಯಾನ್ ಇಂಡಿಯಾ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡಿ. ಎಲ್ಲ ಪಿಕ್ಚರು ಪ್ಯಾನ್ ಇಂಡಿಯಾ ಮಾಡಬೇಡಿ. ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಹತ್ರ, ಡಿಸ್ಟ್ರಿಬ್ಯೂಟರ್ಸ್ ಹತ್ರ ದಯವಿಟ್ಟು ನಮ್ಮ ಬಿಸ್ನೆಸ್ ಫೈನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸಿಗೆ ನಿಮಗೆ ಹೇಗೆ ನಾವು 100 ವರ್ಷದಿಂದ ಜೊತೆ ಕೊಟ್ಟು ನಮ್ಮನ್ನು ನಾವು ಜೊತೆ ಕೊಟ್ಕೊಂಡು ಹೇಗೆ ಬೆಳೆಸ್ಕೊಂಡು ಬಂದಿದ್ದೀವಿ, ಇವತ್ತು ಪರಿಸ್ಥಿತಿ ಬಂದಿದೆ, ಪುನಃ ಅದೇ ರೀತಿಯಾದ ಜೊತೆ ಕೊಟ್ಟು ಬದಲಾವಣೆ ತಂದು ಬೆಳೆಯೋದಕ್ಕೆ ಅದು ಶೇಕಡಾವಾರ ಪದ್ಧತಿ ಅಥವಾ ಪರ್ಸೆಂಟೇಜ್ ಸಿಸ್ಟಮಿಗೆ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಚಿತ್ರರಂಗಕ್ಕೂ ಅನುಕೂಲ ಆಗುತ್ತೆ. ಅದನ್ನು ಮಾಡಿ ಅಂತ ಹೇಳ್ತಾ, ಜೊತೆಗೆ ಪಿಕ್ಚರ್ ತೆಗೆಯುವಾಗ ಒಂದು ಸತ್ವ ಇಟ್ಟು, ಅದರಲ್ಲಿ ಒಂದು ಕಂಟೆಂಟ್ ಇಟ್ಟು, ಕಂಟಿನ್ಯೂಟಿ ಕೊಟ್ಟು ತೆಗಿರಿ. ಎಲ್ಲ ಪಿಕ್ಚರ್ನಲ್ಲೂ ಏನು ನಮಗೆ ಹೀರೋ ಫಾರಿನ್ನಲ್ಲಿ ಇರೋದು ತೋರಿಸೋದು ಬೇಕಿಲ್ಲ, ಫಾರಿನ್ ಲೊಕೇಶನ್ ಬೇಕಿಲ್ಲ. ನಮ್ಮದೊಂದು ನಾಡನ್ನ ಪ್ರಮೋಟ್ ಮಾಡುವಂಥದ್ದು ಏನಿದೆ ಅದನ್ನು ಮಾಡಿ ತೆಗೆದು ಪಿಕ್ಚರ್ ಕೊಡಿ. OTT ಮೇಲೆ ಆಸೆ ಇಡಬೇಡಿ, ಅತಿ ಆಸೆ ಇಡಬೇಡಿ. ಸಿನಿಮಾ ಥಿಯೇಟರ್ಗೆ ರಿಲೀಸ್ ಮಾಡಿ, OTTಗೆ ಮತ್ತೆ ಕಾನ್ಸಂಟ್ರೇಟ್ ಮಾಡಿ. OTT ಕಾನ್ಸಂಟ್ರೇಟ್ ಮಾಡಿ, ಸಿನಿಮಾ ಥಿಯೇಟರ್ಗೆ ರಿಲೀಸ್ ಮಾಡೋದನ್ನ ತಪ್ಪಿಸ್ಬೇಡಿ, ಮುಂದೆ ಹಾಕಬೇಡಿ. ಪಿಕ್ಚರ್ ಸ್ಕೇಲ್ಗಳಾಗ್ತಾ ಇದೆ. ಮತ್ತೆ ಚಿತ್ರನ ನೋಡ್ಬೇಕು ಅಂತ ಇರೋರು, ಈಗ ಯುವ ಚಿತ್ರ ಬಂದಾಗ IPL ಮ್ಯಾಚ್ ನಡೀತಾ ಇತ್ತು. ಹೊಂಬಾಳೆನವರಿಗೆ ಅದಕ್ಕೆ ಹ್ಯಾಟ್ಸ್ ಆಫ್ ನಾನು ಹೇಳಬೇಕು. ಹೊಂಬಾಳೆ ಪ್ರೊಡಕ್ಷನ್ ಹೌಸ್ಗೆ IPL GPL ಏನಾದ್ರೂ ನಡೀಲಿ, ನನ್ನ ಪಿಕ್ಚರ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ, ನೋಡೋರು ಬಂದು ನೋಡ್ತಾರೆ. ಇದು ಸುಮ್ಮನೆ ನೀವು IPL ನಡೀತಾ ಇದೆ, ಟೆಸ್ಟ್ ಮ್ಯಾಚ್ ನಡೀತಾ ಇದೆ, ಎಲೆಕ್ಷನ್ ನಡೀತಾ ಇದೆ, ಪಿಕ್ಚರ್ ಬರಲ್ಲ ಅನ್ನೋದಾದ್ರೆ ಇವತ್ತು ನಾನು ಬಾಕ್ಲಾಕ್ಬೇಕಿತ್ತು. ಈಗ ರವಿಚಂದ್ರನ್ ಅವ್ರದ್ದು ಜಡ್ಜ್ಮೆಂಟ್ ಪಿಕ್ಚರ್ ನಡೀತಾ ಇದೆ, ಬರ್ತಾ ಇದ್ದಾರೆ ಜನರು. ಎಲೆಕ್ಷನ್ ಅಂದ ತಕ್ಷಣ ಎಲ್ಲಾರು ಹೋಗಿ ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ವಲ್ಲ, ಎಲ್ಲೋ ಒಂದು ಸೆಟ್ ಆಫ್ ಪೀಪಲ್ ಹೋಗ್ತಾರೆ, ಅವ್ರದ್ದು ಆ ಎಲೆಕ್ಷನ್ ಕೆಲಸ ಮಾಡ್ತಾರೆ. ಇನ್ನು ಮಿಕ್ಕಿದವರು ಪಿಕ್ಚರ್ ಚೆನ್ನಾಗಿದೆ ಅಂದ್ರೆ ಅವರು ಕೂಡ ಬರ್ಬೋದು ಸೆಕೆಂಡ್ ಶೋಗೆ. ಮಾರ್ನಿಂಗ್ ಶೋ ಮ್ಯಾಟ್ನಿ ಬರ್ದೇ ಇರ್ಬೋದು, ಸೆಕೆಂಡ್ ಶೋಗೆ ಬಂದು ನೋಡ್ಕೊಂಡು ಹೋಗೋರು ಇರ್ತಾರೆ. ದಯವಿಟ್ಟು ಆ ಕಾನ್ಸೆಪ್ಟ್ ಎಲ್ಲ ಹಳೇದು, ಅದನ್ನ ಬಿಟ್ಟು ಬದಲಾವಣೆಗಳಿದೆ. ಆ ಬದಲಾವಣೆಯನ್ನ ಎಕ್ಸೆಪ್ಟ್ ಮಾಡಿಕೊಂಡು ದಯವಿಟ್ಟು ಆ ಚೇಂಜಸ್ಗೆ ತಾವು ಅನುಸರಿಸಿ ಮುಂದೆ ಬನ್ನಿ ಅಂತ ಹೇಳಿ ಕೇಳ್ಕೊತೀನಿ. ಅಂಡ್ ಫೈನಲಿ ಪ್ರಮೋಷನ್ ಮಾಡೋದನ್ನ ಮರಿಬೇಡಿ. ಎಕ್ಸಾಕ್ಟ್ಲಿ, ಪ್ರಾಪರ್ ಪ್ರಮೋಷನ್ ಎಕ್ಸಾಕ್ಟ್ಲಿ. ಸೊ ಹೊಸಬ್ರು ಏನ್ ಸಿನಿಮಾ ಮಾಡ್ತಾ ಇದ್ದೀರಾ, ದಯವಿಟ್ಟು ಪ್ರಾಪರ್ ಪ್ರಮೋಷನ್ ನ ಮರಿಬೇಡಿ. ನಿಮಗೆ ಮಾಧ್ಯಮದಿಂದ ಯಾವುದೇ ಸಪೋರ್ಟ್ ಅನ್ನ ಕೂಡ ಮಾಡ್ಲಿಕ್ಕೆ ಎಲ್ಲಾ ಮಾಧ್ಯಮದವರು ರೆಡಿ ಇರ್ತಾರೆ, ದಯವಿಟ್ಟು ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಹೊತ್ತು ನಮ್ ಜೊತೆ ಸಾವಕಾಶವಾಗಿ ಇಷ್ಟು ಒಂದು ಸಿನಿಮಾ ಇಂಡಸ್ಟ್ರಿಯ ಟೋಟಲ್ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಇಷ್ಟು ನೀಟಾಗಿ ವಿವರಿಸಿ ಮನದಟ್ಟು ಮಾಡಿದಂತಹ ನಮ್ಮ ಮೈಸೂರಿನ ಫೇಮಸ್ ಥಿಯೇಟರ್ ಗಾಯತ್ರಿ ಥಿಯೇಟರ್ನ ಮಾಲೀಕರಿಗೆ ನಮ್ಮ ಪ್ರಜಾಧ್ವನಿ ಟಿವಿಯ ಪರವಾಗಿ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಹೊಸಬರಿಗಿಲ್ಲ ಬ್ಲಾಕ್ ಬಸ್ಟರ್ ಭಾಗ್ಯ. ಸೊ ಹೊಸಬರಿಗೆ ಬ್ಲಾಕ್ ಬಸ್ಟರ್ ಭಾಗ್ಯ ಇಲ್ಲ ಅಂತ ದಯವಿಟ್ಟು ಅನ್ಕೊಳ್ಬೇಡಿ. ಇಷ್ಟು ಹೊತ್ತು ಮಾತಾಡಿದ್ದನ್ನ ದಯವಿಟ್ಟು ಗಮನದಲ್ಲಿಟ್ಕೊಂಡು ಮುಂದಿನ ಸಿನಿಮಾದತ್ತ ದಯವಿಟ್ಟು ಮುಖ ಮಾಡಿ. ನಿಮ್ಮ ಸಿನಿಮಾಗಳು 100 days ಓಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.